ಮಂಜುನಾಥರೇ, ಪ್ರಾಯಶಃ ಸಿಮೆಂಟ್ ಮಂಜು ಅಂತ ಹೇಳೋಂಥದ್ದವರಿಗೆ ಒಳ್ಳೆ ಹೆಸರು. ನಿಮ್ಮನ್ನೆಲ್ಲ ಸಿಮೆಂಟ್ ಹಾಕಿ ಸೇರಿಸಿ ಮಾಡಿದ್ದಾರೆ, ಬಂದೋಬಸ್ತ್ ಮಾಡಿದ್ದಾರೆ. ನನಗೆ ಆಡಳಿತ ಮಂಡಳಿಯವರ ಎಲ್ಲರ ಹೆಸರು ಗೊತ್ತಿಲ್ಲ. ಮುಂದಿನ ಸತೀಶ್ ಜೊತೆ ಮತ್ತೊಬ್ಬರ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ಎಲ್ಲರ ಹೆಸರನ್ನು ನಾನು ಉಲ್ಲೇಖ ಮಾಡೋದಿಲ್ಲ. ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಸದಸ್ಯರೇ, ರವಿ ಅವರು ನಮಗೆ ಸ್ವಲ್ಪ ಆತ್ಮೀಯರು, ನಮ್ಮದೇ ಭಾಷೆಯಲ್ಲಿ ಜೋರಾಗಿ ಮಾತಾಡೋದು, ಸೇರಿದಂಥ ಶ್ರದ್ಧೆಯ ತಾಯಂದಿರೆ, ಎಲ್ಲ ನನ್ನ ಅಣ್ಣ ತಮ್ಮಂದಿರೆ. ಪ್ರಾಯಶಃ ಎಲ್ಲದಕ್ಕೊಂದು ಯೋಗ ಬೇಕು ಅಂತ ಹೇಳ್ತಾರೆ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡ್ತದೆ ಅಂತ ಹೇಳ್ತಾರೆ. ದೇವರು ಅವರು ಮನಸ್ಸಿಗೆ ಬಂದಾಗ ಅವರ ಭಕ್ತರುಗಳನ್ನು ಕರೆಸಿಕೊಳ್ತಾರೆ ಅಂತ ಹೇಳ್ತಾರೆ. ಹಲವಾರು ಸಂದರ್ಭದಲ್ಲಿ ದೇವರು ನೆನಪು ಮಾಡ್ತಾರೆ, ನನ್ನ ಭಕ್ತನಾಗಿ ನೀನು ನನ್ನನ್ನು ಸ್ವಲ್ಪ ಮರೆತಿದ್ಯಾ ಏನೋ ಅಂತ ಹೇಳುವಂಥದ್ದು, ಜ್ಞಾಪಕ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಪ್ರಾಯಶಃ ಸುರೇಶರು ಹೇಳಬೇಕು, ಅವರು ದೊಡ್ಡ ದೇವಸ್ಥಾನದ ಒಬ್ಬ ಆಡಳಿತದ ಚುಕ್ಕಾಣಿ ಹಿಡಿದವರು. ಈ ರೀತಿ ವಾಸ್ತವಿಕವಾಗಿ ನಾವೇನಾಗುತ್ತೆ ಅಂತ ಹೇಳಿದರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಗತ್ತಿನಲ್ಲಿ ಒಂದು ಅವ್ಯಕ್ತ ಶಕ್ತಿ ನಮ್ಮನ್ನೆಲ್ಲರನ್ನ ಕಂಟ್ರೋಲ್ ಮಾಡುವಂಥದ್ದು, ಕೆಲಸ ಮಾಡಿಸುವಂಥದ್ದು ಎಲ್ಲವನ್ನು ಮಾಡ್ತದೆ. ಅದಕ್ಕಾಗಿ ಪ್ರತಿಯೊಂದು ಸಮಾಜಕ್ಕೂ ಪ್ರತಿಯೊಂದು ವ್ಯಕ್ತಿಗೂ ಆ ಅವ್ಯಕ್ತ ಶಕ್ತಿಯ ಒಂದು ರೂಪ, ಒಂದು ದೇವರು ಅಂತ ಹೇಳುವಂಥದ್ದು ಇರ್ತಾರೆ. ಈಗ ನಾವು ನಮ್ಮೂರಿನಲ್ಲಿ ನಮ್ಮ ಸ್ಥಳ ದೇವರನ್ನು, ನಮ್ಮ ಕುಟುಂಬದ ದೇವರನ್ನು, ಇದನ್ನೆಲ್ಲ ನಾವು ಆಚರಣೆ ಚೆನ್ನಾಗಿ ಮಾಡ್ತೀವಿ. ಆದರೆ ಮೂಲಭೂತವಾಗಿ ನೀವು ಬಂದಂಥ ನಿಮ್ಮ ದೊಡ್ಡ ಸಮಾಜದ ಆ ದೇವರ ಬಗ್ಗೆ ಕೂಡ ನಿಮಗೆ ಚಿಂತನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕು ಅಂತ ಹೇಳುವಂಥ ಬೇರೆ ಬೇರೆ ಸೂಚನೆಗಳು ಬಂದದ್ದು. ನೋಡಿ, ನಾನು ಒಂದು ಒಕ್ಕಲಿಗ ಸಮಾಜದಿಂದ ಬಂದಂಥವನು. ಆದರೆ ಇಡೀ ರಾಜ್ಯದಲ್ಲಿ ಎಲ್ಲ ಸಮಾಜವನ್ನು ಒಟ್ಟಿಗೆ ಸೇರಿಸಿಕೊಂಡು ಯಾವುದೇ ಸಂದರ್ಭದಲ್ಲಿ ಕೂಡ ನನ್ನ ಸಮಾಜದ ಆಚರಣೆಯನ್ನು ಮಾಡುವಂಥದ್ದರ ಜೊತೆಗೆ ಬೇರೆಲ್ಲ ಸಮಾಜದ ಬೇರೆ ಬೇರೆ ಚಟುವಟಿಕೆಗಳನ್ನು ಅಷ್ಟೇ ಗೌರವಪೂರ್ಣವಾಗಿ ಆಚರಣೆ ಮಾಡಿದ ಕಾರಣ ಪ್ರಾಯಶಃ ನೀವೆಲ್ಲ ಕೊಟ್ಟ ಆಶೀರ್ವಾದ ಎಂದೊಬ್ಬ ರಾಜ್ಯದ ಅಧ್ಯಕ್ಷನಾಗಿರುವಂಥ ಸಂದರ್ಭ, ಹಿರಿಯರ ಎಲ್ಲರ ಸಹಕಾರದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಯಿತು. ಇದು ಒಂದು ರೀತಿಯಲ್ಲಿ ಇಲ್ಲಿ ಬಿ ಬಿ ಶಿವಪ್ಪರಿದ್ದರು. ಪ್ರಾಯಶಃ ಯಡಿಯೂರಪ್ಪರು ಮತ್ತು ಬಿ ಬಿ ಶಿವಪ್ಪರು ನನ್ನ ಗುರುಗಳು. ನನ್ನ ರಾಜಕೀಯ ಗುರುಗಳು ಡಾಕ್ಟರ್ ವಿ ಎಸ್ ಆಚಾರ್ಯ. ಎಲ್ಲೆಲ್ಲೋ ಬೇರೆ ಬೇರೆ ಸಮಾಜದವರೇ ನಮ್ಮನ್ನೆಲ್ಲ ಮೇಲಕ್ಕೆತ್ತಿ ನಮ್ಮನ್ನು ಬೇರೆ ಬೇರೆ ಹಂತಕ್ಕೆ ತಗೊಂಡೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಈ ಎಲ್ಲವನ್ನು ಮಾಡಲಿಕ್ಕೆ ಆ ದೇವರು ಅಂತ ಹೇಳುವಂಥ, ಭಗವಂತ ಅಂತ ಹೇಳುವಂಥವರ ಪ್ರೇರಣೆ ಇದ್ದೇ ಆಗಲಿಕ್ಕೆ ಸಾಧ್ಯ. ಮನುಷ್ಯನಿಗೆ ಎಲ್ಲವೂ ಇರ್ತದೆ, ಆದರೆ ಅವ ಮನುಷ್ಯ ಆಗಬೇಕಂದ್ರೆ ಮನಃಶಾಂತಿ ಬೇಕು. ಭಾರಿ ತುಂಬ ದುಡ್ಡು ಇದ್ದವರಿಗೆ ಯಾವಾಗ ಕಳ್ಳ ನನ್ನ ಮನೆಗೆ ಬಂದುಬಿಡ್ತಾನೋ ಅಂತ ಹೇಳುವಂಥ ಆತಂಕ, ನನ್ನ ದುಡ್ಡನ್ನು ಹೇಗೆ ಉಳಿಸಿಕೊಳ್ಳೋದು ಅಂತ ಹೇಳುವಂಥ ಆತಂಕ, ನಮ್ಮಂಥ ರಾಜಕಾರಣಿಗಳಿಗೆ ಅಧಿಕಾರ ಉಳಿಸಿಕೊಳ್ಳುವಂಥದ್ದು ಮತ್ತು ಇನ್ನು ಮೇಲೆ ಮೇಲೆ ಏರಬೇಕು ಅಂತ ಹೇಳುವಂಥ ಆಸೆ, ಆಕಾಂಕ್ಷೆಗಳು, ಅಂದರೆ ಇದೆಲ್ಲ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸುವಂಥ ವಿಚಾರಗಳು. ಆದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕಬೇಕಾದ್ರೆ ನಮ್ಮ ಹಿರಿಯರು ಹೇಳಿದ ರೀತಿಯಲ್ಲಿ ಆ ನಮ್ಮ ಆರಾಧ್ಯ ದೇವರು ಯಾರಿದ್ದಾರೋ ಅವರನ್ನು ಬೆಳಗಿನ ಹಂತದಲ್ಲಿ ಒಂದಷ್ಟು ಹೊತ್ತು, ಸಾಯಂಕಾಲ ನಮ್ಮೆಲ್ಲ ಕೆಲಸ ಆದ ಮೇಲೆ ಒಂದಷ್ಟು ಹೊತ್ತು ಆ ದೇವರನ್ನು ಪ್ರಾರ್ಥನೆ ಮಾಡಿದರೆ, ಆ ದೇವರಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡುವಂಥ ಮನೋಭಾವನೆಯನ್ನು ಮಾಡಿದರೆ ಅವನ ಮನಸ್ಸಿಗೆ ಶಾಂತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದವರು ನಾವು. ಧರ್ಮದ ವಿಚಾರ, ದೇವತಾರಾಧನೆ ವಿಚಾರ, ಮತ್ತೊಂದರ ವಿಚಾರ ನಾನು ಬಾರಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಆದರೆ ನಿಜವಾದ ರಾಜಕಾರಣಿ ಯಾರಾಗ್ತಾನೆ ಅಂತ ಹೇಳಿದರೆ, ಜವಾಬ್ದಾರಿ ಸಿಕ್ಕಂಥ ಸಮಯದಲ್ಲಿ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಮನುಷ್ಯರಲ್ಲಿ ದೇವರನ್ನು ಯಾರು ನೋಡ್ತಾನೋ ಅವನೇ ದೇವತಾರಾಧನೆಯಲ್ಲಿ ಯಶಸ್ವಿ ಆಗುವನು ಅಂತ ಹೇಳೋದಕ್ಕೆ ನಾನೇ ಒಂದು ಜ್ವಲಂತ ಉದಾಹರಣೆ, ಬೇರೆ ಯಾರೂ ಅಲ್ಲ. ನಾನು ಒಂದು ಸಣ್ಣ ಸುಳ್ಯ ತಾಲೂಕಿನ ಒಂದು ಮಂಡಕೋಲು ಅಂತ MLA, ಅದು ಕುಗ್ರಾಮ. ಉದಯವಾಣಿ ಅವರು 1974ರಲ್ಲಿ ಕುಗ್ರಾಮ ಅಂತ ಅದನ್ನು ಗುರುತಿಸಿದ್ರು. ಯಾವುದೇ ಸಂಪರ್ಕ ಇಲ್ಲ, ಸೌಲಭ್ಯ ಇಲ್ಲ, ಮತ್ತೊಂದಿಲ್ಲ, ಎಲ್ಲವಿಲ್ಲ. ಅಲ್ಲಿಂದ ಬಂದವನನ್ನು ಒಂದು ಪಕ್ಷ, ಒಂದು ಸಂಘ ಎತ್ತಿ ಎಲ್ಲಿವರೆಗೆ ತಲುಪಿಸಬಹುದು ಅಂತ ಹೇಳಿದರೆ, ಹಳ್ಳಿಯಿಂದ ಡೆಲ್ಲಿವರೆಗೆ ಹೋಗಬೇಕು ಅಂತೇಳಿ ತುಂಬ ಜನ ಮಾತಾಡ್ತಾರೆ.
ಆದರೆ ಡೆಲ್ಲಿಯವರೆಗೆ ಕಳಿಸಿದ್ದೀರಿ, ನೀವೆಲ್ಲ ಸೇರಿಕೊಂಡು ಕಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಇದೇ ಒಂದು ದೊಡ್ಡದು, ಇದೇ ಒಂದು ದೇವರು ನಮಗೆ ಕೊಡುವಂಥ ಒಂದು ಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನೋಡಿ, ನಾನು ಈ ಒಂದು ಸಮಾಜದ ಬಗ್ಗೆ ನನಗೆ ಜವಾಬ್ದಾರಿ ಬಂದ ಮೇಲೆ ಆ ಸಮಾಜದ ಕಾರ್ಯವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀನಿ. ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಎಲ್ಲವೂ ಕೂಡ ಈ ಸಮಾಜದ್ದು ಉಳಿಬೇಕು ಅಂತ ಹೇಳೋದಕ್ಕೆ ಅರೆಭಾಷೆ ಅಕಾಡೆಮಿ ಅಂತ ಹೇಳುವಂಥದ್ದು ನಾನು ಮುಖ್ಯಮಂತ್ರಿ ಆದ ಮಾಡಿ. ಅಂದರೆ ಈ ಗೌಡ ಜನಾಂಗದಲ್ಲಿರುವಂಥ ಆಚರಣೆಗಳು 10 ಕುಟುಂಬ, 18 ಗೋತ್ರ, ಐನ್ ಮನೆ, ಕಟ್ಟೆ ಮನೆ, ಮಾಗಣ ಮನೆ, ಇದನ್ನೆಲ್ಲವನ್ನು ಐಡೆಂಟಿಫೈಡ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಒಂದೇ ವರ್ಷ ಮುಖ್ಯಮಂತ್ರಿ ಆಗಿರೋದು, ಅದಕ್ಕಿಂತ ಹೆಚ್ಚು ಇರಲಿಲ್ಲ. 1 ವರ್ಷ 11 ತಿಂಗಳು 3 ದಿನ ನಾನು ಮುಖ್ಯಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ಮಾಡಿದ್ದೇನೆ. ಆದರೂ ಇಷ್ಟೆಲ್ಲ ಮಾಡಿದಂಥವನಿಗೆ ಅವಂದೇ ಒಂದು ಕುಟುಂಬದ ಮೂಲ ದೇವರು ಅಂತ ಹೇಳುವಲ್ಲಿವರೆಗೆ ಇಷ್ಟವರೆಗೆ ಬರಲಿಕ್ಕೆ ಆಗಲಿಲ್ಲ. ಇದನ್ನೇ ಆ ದೇವರ ಶಕ್ತಿ ಅಂತ ಹೇಳುವಂಥದ್ದು. ಈಗ ನಿಂದೆಲ್ಲ ಮುಗಿದಿದೆ ಮಗನೇ, ಈಗಾದರೂ ಬಂದು ನೋಡಿ ಹೋಗು ಅಂತ ಹೇಳುವಂಥದ್ದು. ಅದಕ್ಕೆ ಸರಿಯಾಗಿ ನನ್ನದೇ ಪಕ್ಷದ ಶಾಸಕರು ಇಲ್ಲಿದ್ದಾರೆ. ನಿಮ್ಮ ಬಗ್ಗೆ ಸರ್ ನಾನು ನಿಮ್ಮ ಎದುರು ಹೇಳ್ತಾ ಇಲ್ಲ, ನಾನು ಇಲ್ಲಿ ಬಂದಾಗ ಎಲ್ಲರೂ ಹೇಳಿದರು, ಸರ್ ಒಂದು ಒಳ್ಳೆ ಮೇಲೆ ನಮಗೆ ಸಿಕ್ಕಿದ್ದಾರೆ, ರಾತ್ರಿ ಹಗಲು ನಮ್ಮ ಬಗ್ಗೆ ದುಡಿತಾರೆ ಅಂತೇಳಿ. ಇದು ಆ ಸಬ್ಬಮ್ಮ ದೇವಿಯ ಆಶೀರ್ವಾದ ನಿಮಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್ಟಿಫಿಕೇಟ್ಗಳು ಸಾವಿರಾರು ಜನ ಕೊಡ್ತಾರೆ, ಆದರೆ ದೇವರು ಕೊಡುವಂಥ ಸರ್ಟಿಫಿಕೇಟ್ ಇದೆಲ್ಲ ಅದು ಅಂತಿಮವಾದಂಥ ಸರ್ಟಿಫಿಕೇಟ್. ಅದಕ್ಕಿಂತ ಯಾಕೆ ದೇವರು ಅಂತ ಹೇಳಿದ್ರೆ ಇವತ್ತು ನಿಮ್ಮಲ್ಲಿ ಇದಿದೆ, ಮೊಬೈಲ್ ಇದೆ, ಒಂದು ಸ್ವಿಚ್ ಹಿಂಗೆ ಹೊಡೆದ್ರೆ ಎಲ್ಲೆಲ್ಲ ಹೋಗುತ್ತೆ. ಟಿ ವಿಯಲ್ಲಿ ರಿಮೋಟ್ ಇರ್ತದೆ, ಆ ದೇವರು ರಿಮೋಟ್ ನಂಗೆ ಯಾವಾಗ ನಿಮ್ಮನ್ನು ಹುಟ್ಟಿಸ್ತಾನೆ, ಯಾವಾಗ ನಿಮ್ಮನ್ನು ತಗೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ. ಟಕ್ ಅಂತ ಸ್ವಿಚ್ ಹಾಕ್ತಾನೆ, ಬಾರಪ್ಪ ಮೇಲೆ ಅಂತೇಳಿ. ಇದು ವಾಸ್ತವಿಕವಾಗಿ ನಡೀತಾ ಇರುವಂಥ ಸಂಗತಿ. ನಾವು ನಮ್ಮ ಕುಟುಂಬದವರು, ವಿಶೇಷವಾಗಿ ಮಹಿಳೆಯರು, ಇವರೆಲ್ಲ ಗೊತ್ತಲ್ಲಮ್ಮ ಹೇಗೆ ಅಂತ, ಅವರೆಲ್ಲ ಏನೋ ಅಲ್ಲಿ ಇಲ್ಲಿ ಮಾತಾಡಿದಾಗ ಸಬ್ಬಮ್ಮ ದೇವರದ್ದು ನೋಡಬೇಕಂತೆ, ಅದೊಂದು ಉಂಟಂತೆ ನಮಗೆ. ನಾವು ನಮ್ಮ ಕುಟುಂಬದ್ದು ನಮ್ಮ ಅಲ್ಲಿದ್ದೆಲ್ಲ ಆಚರಣೆ ಮಾಡ್ತೀವಿ, ನಮ್ಮ ಸಮಾಜದ ಒಂದು ದೇವರನ್ನು ನೀವು ನೋಡಿಲ್ಲ ಅಂತ ನಮಗೆ ಆಗಾಗ ಹೋಗಬೇಕು ಅಂತ ಹೇಳಿ ಅನ್ನಿಸ್ತು. ನಮ್ಮದು ದೊಡ್ಡ ಕುಟುಂಬ ಮಂಜಣ್ಣ, ಸುಮಾರು 180 ಫ್ಯಾಮಿಲಿ ಇದೆ ನಮ್ಮ ದೇವರಗುಂಡ ಕುಟುಂಬ. ದೇವರಗುಂಡ ಬೆಳ್ಳಿಪಾಡಿ ಅಂತ ಒಂದು ಕುಟುಂಬ, 180. ನಮಗೆ ನಮ್ಮದೇ ಆದಂಥ ಧರ್ಮ ದೈವ ಇದೆ, ನಮ್ಮದೇ ಆದಂಥ ಭೂಮಿಯ ದೈವ ಇದೆ, ಅದನ್ನೆಲ್ಲ ಆಚರಣೆ ಮಾಡ್ತಾಯಿದ್ದೇವೆ. ಆದರೆ ನಾವು ಹುಟ್ಟಿದ ಸಮಾಜದ ದೈವ ಸಬ್ಬಮ್ಮ, ಅದನ್ನು ನೋಡಬೇಕು ಅಂತ ಹೇಳುವಂಥದ್ದು ಕೊನೆಗೆ ಇವರ ಮುಖಾಂತರ ನಮಗೆಲ್ಲ ಗೊತ್ತಾಯಿತು. ನನ್ನ ಮೇಲೆ, ಅಣ್ಣನ ಮೇಲೆ, ನನ್ನ ತಮ್ಮನ ಮೇಲೆಲ್ಲ ಒತ್ತಡ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಒಮ್ಮೆ ಅದು ನೋಡಬೇಕು, ನಮಗೂ ಅನ್ನಿಸ್ತು ಒಮ್ಮೆ ಅದು ನೋಡೋಣ. ನಾವು ಮನಃಶಾಂತಿ, ನೆಮ್ಮದಿ ಭಾರಿ ಪ್ರಾಮುಖ್ಯ. ಎಲ್ಲವನ್ನ ನೋಡುವಂಥವರು ಸ್ವಲ್ಪ ಸ್ವಾರ್ಥ ಇದ್ದೇ ಇರ್ತದೆ. ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ಮತ್ತೊಂದು, ಅದು ಸ್ವಾರ್ಥ ಇಲ್ಲದವ ಮನುಷ್ಯನೇ ಅಲ್ಲ. ಆದರೆ ಪೂರ್ತಿ ಸ್ವಾರ್ಥಿ ಆಗುವಂಥ ಮನುಷ್ಯ ಅಲ್ಲ. ಈಗ ನಾವೇನಾದ್ರು ದೇವರಿಗೆ ಪೂಜೆ ಕೊಟ್ಟದ್ದು, ಅವ್ರು ಕೊಟ್ಟದ್ದನ್ನೇ ಕೊಡುವುದು, ನಾವೇನು ದೊಡ್ಡದು ಕೊಡೋದಲ್ಲ.